ಓಂ ಶಾಂತಿ. ಅವ್ಯಕ್ತ ಬಾಬ್ದಾದ 19/2/12 रिवाइज। घर का गेट खोलने के लिए बेहद की वैराग्य वृत्ति द्वारा देह अभिमान के मೈ का त्याग करो। ಮನೆಯ ಒಂದು ಬಾಗಿಲನ್ನು ತೆಗೆಯಲಿಕ್ಕಾಗಿ, ಯಾವ ಮನೆ? ಪರಂಧಾಮದ ಮನೆ. ಮನೆಯ ಒಂದು ಬಾಗಿಲನ್ನು ತೆಗೆಯಲಿಕ್ಕಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ದೇಹ ಅಭಿಮಾನದ ನಾನು ತ್ಯಾಗ ಮಾಡಿ बर्थडे पर दृढ़ता द्वारा कहना और करना एक कर सफलता मूर्त बनो। बर्थडे ದಿನದಂದು ದೃಢತೆಯ ಮೂಲಕ ಕೇಳುವುದು ಮತ್ತು ಮಾಡುವುದು ಒಂದು ಮಾಡಿ ಸಫಲತಾ ಮೂರ್ತಿ ಆಗಿ ಕೇಳುವುದು ಮಾಡುವುದು ಒಂದಾಗಬೇಕು, ಆಗ ಸಫಲತಾ ಮೂರ್ತಿ ಆಗ್ತೀವಿ। आज बाप दादा चारों ओर के बच्चों को देख हर्षित हो रहे हैं। ಇಂದು ಬಾಪ್ ದಾದಾ ನಾಲ್ಕು ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ। चारों ओर से यही दिल का आवाज आ रहा है, वाह बाबा वाह। ನಾಲ್ಕು ಕಡೆಯಿಂದ ಇದೇ ಹೃದಯದ ಒಂದು ಶಬ್ದ ಬರ್ತಾ ಇದೆ, ಆಹಾ बाबा आहा। और बाप की दिल से यही आवाज है, ತಂದೆಯ ಹೃದಯದಿಂದ ಇದೇ ಶಬ್ದ ಇದೆ, ವಾ ಬಚ್ಚೆ ವಾ, ಆಹಾ ಮಕ್ಕಳೇ ಆಹಾ। आज सभी उमंग उत्साह से दिव्य जन्म की ಖುಷಿ ಮನಾ ರಹೆ ಹೈ। ಇಂದು ಎಲ್ಲರೂ ಉಮಂಗ ಉತ್ಸಾಹದಿಂದ ದಿವ್ಯ ಜನ್ಮದ ಖುಷಿಯನ್ನು ಆಚರಣೆ ಮಾಡ್ತಾ ಇದ್ದೀರಿ। आज खुशी मना रहे हैं और साथ में बाप भी बच्चों की खुशी मना रहे हैं। ಇಂದು ಖುಷಿ ಆಚರಣೆ ಮಾಡ್ತಾ ಇದ್ದೀರಿ ಮತ್ತು ಜೊತೆಯಲ್ಲಿ ತಂದೆನೂ ಸಹ ಮಕ್ಕಳ ಖುಷಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ಮಕ್ಕಳ ಜನ್ಮದ ಖುಷಿ ಆಚರಣೆ ಮಾಡ್ತಾ ಇದ್ದಾರೆ। ದಿವ್ಯ ಜನ್ಮದ ಖುಷಿ ಆಚರಣೆ ಮಾಡ್ತಾ ಇದ್ದಾರೆ। आज का ही ये विचित्र जयंती का दिन जो बाप और बच्चों का इकट्ठा जन्मदिन का दिन है, जन्म का दिन है। ಬಾಬಾ ಹೇಳ್ತಾರೆ, ಹಿಂದೆ ಈ ವಿಚಿತ್ರ ಜಯಂತಿಯ ದಿನ ಆಗಿದೆ। ಯಾವುದು ವಿಚಿತ್ರ ಜಯಂತಿ? ಯಾವುದು ತಂದೆ ಮತ್ತು ಮಕ್ಕಳದು ಒಟ್ಟಿಗೆ ಒಂದೇ ದಿನ ದಿವ್ಯ ಜನ್ಮದ ದಿನ ಆಗಿದೆ। तो आप सभी भी मुबारक दे रहे हो और ले भी रहे हो, क्योंकि ತಾವೆಲ್ಲರೂ ಸಹ ತಂದೆಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀರಿ ಮತ್ತು ತಂದೆಯಿಂದ ತಗೊಳ್ತಾ ಇದ್ದೀರಿ। ಯಾಕೆ? ಬಾಪ್ನೆ ಜನ್ಮ ಲಿಯಾ ಹಿ ಹೈ ಯಜ್ಞ ರಚನೆ के लिए, तो यज्ञ में ब्राह्मण बच्चे ही चाहिए। ತಂದೆ ಜನ್ಮ ಪಡೆದಿದ್ದೇ ಯಜ್ಞ ರಚನೆ ಮಾಡಲಿಕ್ಕಾಗಿ, ಅಂದಾಗ ಯಜ್ಞದಲ್ಲಿ ಬ್ರಾಹ್ಮಣರೇ ಬೇಕಾಗಿದ್ದಾರೆ। तो एक ही जयंती है जो बाप और बच्चों की इकट्ठी जयंती है। ಇದು ಒಂದೇ ಜಯಂತಿ, ತಂದೆ ಮತ್ತು ಮಕ್ಕಳು, ಯಾರೆಲ್ಲ ಮಕ್ಕಳಿದ್ದಾರೆ ಎಲ್ಲ ಮಕ್ಕಳದು ಒಟ್ಟಿಗೆ ಜಯಂತಿ ಆಗಿದೆ। ಆದ್ದರಿಂದ ಇಸ್ ಶಿವ ಜಯಂತಿಗೂ, ಆದ್ದರಿಂದ ಶಿವ ಜಯಂತಿಯನ್ನು ಏನಂತ ಹೇಳಲಾಗುತ್ತೆ? हीरे तुल्य जयंती कहा जाता है, वज्र समान जयंती ಅಂತ ಹೇಳಲಾಗುತ್ತೆ। तो बाप देख रहे हैं कि एक एक बच्चा कितने स्नेह से मुबारक देने आए हैं। ಅಂದಾಗ ತಂದೆ ನೋಡ್ತಾ ಇದ್ದಾರೆ, ಒಂದೊಂದು ಮಗು ಎಷ್ಟು ಸ್ನೇಹದಿಂದ ತಂದೆಗೆ ಶುಭಾಶಯಗಳನ್ನು ಕೊಡಲಿಕ್ಕಾಗಿ ಬಂದಿದ್ದಾರೆ।
और बाप भी मुबारक देने आई है. ತಂದೆನೂ ಸಹ ಪರಂಧಾಮದಿಂದ ಬಂದಿದ್ದಾರೆ ಅಂದ್ರೆ ಮಕ್ಕಳಿಗೆ ಶುಭಾಶಯಗಳನ್ನು ಕೊಡ್ಲಿಕ್ಕಾಗಿ ಬಂದಿದ್ದಾರೆ. ये जयंती अति स्नेह की जयंती है. ಈ ಜಯಂತಿ ಅತಿ ಸ್ನೇಹದ ಜಯಂತಿ ಆಗಿದೆ. स्नेही बच्चे, स्नेही बाप और स्नेही जयंती है. ಸ್ನೇಹಿ ಮಕ್ಕಳು, ಸ್ನೇಹಿ ತಂದೆ ಮತ್ತು ಸ್ನೇಹಿ ಜಯಂತಿ ಆಗಿದೆ. बाप दादा के पास चारों ओर के देश विदेश सब बच्चों का स्नेह पहुंच रहा है. बाप दादाನ ಬಳಿ 4 ಕಡೆಯ ದೇಶ ವಿದೇಶದ ಎಲ್ಲ ಮಕ್ಕಳದು ಸ್ನೇಹ ತಲುಪ್ತಾ ಇದೆ. बाप एक एक स्नेही बच्चे को पदम गुणा स्नेह भरी मुबारक दे रहे हैं. ತಂದೆ ಪ್ರತಿಯೊಂದು ಮಗುವಿಗೂ ಸ್ನೇಹಿ ಮಕ್ಕಳಿಗೆ, ಒಂದೊಂದು ಸ್ನೇಹಿ ಮಗುವಿಗೆ, ಪ್ರತಿಯೊಬ್ಬ ಸ್ನೇಹಿ ಮಗುವಿಗೆ ಪದಂ ಗುಣ ಸ್ನೇಹ ತುಂಬಿದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಈ ಸ್ನೇಹ ಹರ್ ಬಚ್ಚೆ ಕೋ ಸಹಜ ಕರ್ಮಯೋಗಿ ಬನಾನೆ ವಾಲಾ ಹೈ. ತಂದೆಯ ಈ ಸ್ನೇಹ ಪ್ರತಿಯೊಂದು ಮಗುವನ್ನು ಸಹಜ ಕರ್ಮಯೋಗಿಯನ್ನಾಗಿ ಮಾಡುವಂತಹದ್ದಾಗಿದೆ. ಈ ಸ್ನೇಹ ಸದಾ ಸಹಜ ಬನಾನೆ ವಾಲಾ ಹೈ, ಶಕ್ತಿಶಾಲಿ ಬನಾನೆ ವಾಲಾ ಹೈ. ಈ ಸ್ನೇಹ ಸಹಜ ಮಾಡುವಂತಹದ್ದಾಗಿದೆ, ಸದಾ ಸಹಜ ಮಾಡುವಂತಹದ್ದಾಗಿದೆ, ಶಕ್ತಿಶಾಲಿ ಮಾಡುವಂತಹದ್ದಾಗಿದೆ. बाप दादा का अकेला जन्मदिन नहीं है, क्योंकि ಬಾಪ್ ದಾದಾರವರದು ಅವರೊಬ್ಬರದೇ ಜನ್ಮದಿನ ಅಲ್ಲ. ಕ್ಯೋಂಕಿ ಯಾಕೆ ಅವರೊಬ್ಬರದೇ ಜನ್ಮದಿನ ಆಚರಣೆ ಮಾಡೋ ಮಾತಿಲ್ಲ. क्योंकि बाप सदा ही बच्चों के साथ रहने वाले हैं. ತಂದೆ ಸದಾ ಮಕ್ಕಳ ಜೊತೆಯಲ್ಲೇ ಇರುವಂತವರಾಗಿದ್ದಾರೆ. ಪರಂಧಾಮದಲ್ಲೂ ಜೊತೆಯಲ್ಲಿ ಇರ್ತಾರೆ, ಇಲ್ಲಿ ಬಂದಾಗಲೂ ಸಹ ಜೊತೆಯಲ್ಲಿರ್ತಾರೆ. ಅದಕ್ಕೆ ಬಾಬನ್ಗೆ ಬಚಡೆವಾಲ ಮಕ್ಕಳೊಂದಿಗ ಅಂತ ಹೇಳಲಾಗುತ್ತೆ. ಸಾತ್ रहेंगे, ಸಾತ್ ಚಲೆಂಗೆ, ಸಾತ್ ರಾಜ್ಯ ಕರೆಂಗೆ. ಜೊತೆಯಲ್ಲೇ ಇರ್ತೀವಿ, ಜೊತೆಯಲ್ಲೇ ಹೋಗ್ತೀವಿ ಮನೆಗೆ, ಜೊತೆಯಲ್ಲೇ ರಾಜ್ಯ ಮಾಡ್ತೀವಿ. ಆಪ್ ಸಬ್ಕಾ ಹಿ ಯಹಿ ವಾಯ್ದಾ ಹೈನಾ. ತಮ್ಮೆಲ್ಲರದು ಸಹ ಇದೇ ವಾಯ್ದಾ, ಪ್ರತಿಜ್ಞೆ ಆಗಿದೆ ಅಲ್ವಾ. ಯಾವುದು? ಸಾತ್ ರಹನಾ, ಸಾತ್ ಓಡ್ನಾ और ಸಾತ್ ರಾಜ್ಯ ಕರ್ನಾ. ಜೊತೆಯಲ್ಲಿ ಇರುವುದು, ಜೊತೆಯಲ್ಲಿ ಹಾರುವುದು, ಮನೆಗೆ ಜೊತೆಯಲ್ಲಿ ಹಾರುವುದು ಮತ್ತು ಜೊತೆಯಲ್ಲಿ ರಾಜ್ಯದಲ್ಲಿ ಬರುವುದು. बाप दादा को आज आपके भक्त भी विशेष याद आ रहे हैं, क्योंकि ಬಾಪ್ ದಾದನಿಗೆ ಇಂದು ತಮ್ಮ ಭಕ್ತರು ಸಹ ವಿಶೇಷವಾಗಿ ನೆನಪಿಗೆ ಬರ್ತಾ ಇದ್ದಾರೆ. ಯಾಕೆ? आपके भक्तों ने जो आपने किया है वो काफी बहुत अच्छी की है. ಯಾಕೆಂದ್ರೆ ತಮ್ಮ ಭಕ್ತರು ತಾವು ಏನು ಮಾಡಿದ್ದೀರಾ ಪ್ರಾಕ್ಟಿಕಲಲ್ಲಿ, ಈ ಸಮಯದಲ್ಲಿ ಏನು ಮಾಡಿದ್ದೀರಾ ಅದರದ್ದು ಕಾಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. क्योंकि द्वापर में परंधाम से पहले पहले आए हैं तो ಬಾಬಾ ಹೇಳ್ತಾರೆ, ಹೀಗೆ ಅವರು ಅಷ್ಟು ಚೆನ್ನಾಗಿ ಕಾಪಿ ಮಾಡಿದ್ರು. ದ್ವಾಪರದಲ್ಲಿ ಪರಂಧಾಮದಿಂದ ಮೊದಲು ಬಂದರು. ಆಗ ಆ ಆತ್ಮಗಳು ಹೇಗಿದ್ರು? ಪಹಲಾ ಜನ್ಮ ಸದಾ ಸತೋ ಪ್ರಧಾನ್ ಹೋತಾ ಹೈ. ಮೊದಲನೇ ಜನ್ಮ ಸದಾ ಸತೋ ಪ್ರಧಾನವಾಗಿರುತ್ತೆ. ಯಾರೇ ಪರಂಧಾಮದಿಂದ ಕೆಳಕ್ಕೆ ಬಂದರು ಅವ್ರದ್ದು ಮೊದಲನೇ ಜನ್ಮ ಹೇಗಿರುತ್ತೆ? ಸತೋ ಪ್ರಧಾನವಾಗಿರುತ್ತೆ. इसलिए उन्होंने ಕಾಪಿ ಬಹುತ್ ಅಚ್ಚಿ ಕಿ ಹೈ. ಆದ್ದರಿಂದ ಅವರು ಅದನ್ನು ಕಾಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ.
ನಾವೇನು ಈಗ ಪ್ರಾಕ್ಟಿಕಲಲ್ಲಿ ಮಾಡಿದ್ದೀವಿ ಶಿವ ಜಯಂತಿ ದಿವಸ, ಅದನ್ನು ಅವರು ಕಾಫಿ ಶಿವರಾತ್ರಿ ದಿವಸ ಬಹಳ ಚೆನ್ನಾಗಿ ಮಾಡಿದ್ದಾರೆ. तो आज के दिन बच्चों के साथ आपके ಭಕ್ತ भी याद आ रहे हैं ಅಂದಾಗ ಇಂದಿನ ದಿನ ಮಕ್ಕಳ ಜೊತೆ ತಮ್ಮ ಭಕ್ತರು ಸಹ ನೆನಪು ಬರ್ತಾ ಇದ್ದಾರೆ. वतन में जो आज अमृत वेले से बहुत बच्चों की रौनक थी. ವತನದಲ್ಲಿ ಇಂದು ಅಮೃತ ವೇಳೆಯಿಂದ ಬಹಳ ಮಕ್ಕಳದು ಹೊಳಪು ಅನ್ನೋದಿತ್ತು. ಹರ್ ಬಚ್ಚ ಸಮಜ್ತಾ ಥಾ ಕಿ ಪ್ರತಿಯೊಂದು ಮಗು ತಿಳ್ಕೊಳ್ತಾ ಇತ್ತು. ಏನು ತಿಳ್ಕೊಳ್ತಾ ಇತ್ತು? ಪ್ರತಿಯೊಂದು ಮಗು ತಿಳ್ಕೊಳ್ತಾ ಇತ್ತು, ಮೈ ಬಾಪ್ दादा को अपनी मुबारक दूं और बाप दादा ने हर बच्चे की मुबारक अति स्नेह से स्वीकार की. ಪ್ರತಿಯೊಂದು ಮಗು ತಿಳ್ಕೊಳ್ತಾ ಇತ್ತು, ನಾನು ಬಾಪ್ ದಾದನಿಗೆ ನನ್ನ ಶುಭಾಶಯಗಳನ್ನು ಕೊಡ್ತೀನಿ. ಬಾಪ್ ದಾದನ ಒಂದು ದಿವ್ಯ ಅವತರಣೆದು, ದಿವ್ಯ ಜನ್ಮದ್ದು, ಶಿವ ಜಯಂತಿದು ಬಾಪ್ ದಾದನಿಗೆ ನನ್ನ ಶುಭಾಶಯಗಳನ್ನು ಕೊಡ್ತೀನಿ. ಬಾಪ್ ದಾದಾನೂ ಸಹ ಪ್ರತಿಯೊಂದು ಮಗುವಿನ ಶುಭಾಶಯಗಳನ್ನು ಅತಿ ಸ್ನೇಹದಿಂದ ಸ್ವೀಕಾರ ಮಾಡಿದ್ದಾರೆ. तो वतन में आज ये ಮೇಳ ಲಗಾ हुआ था ಅಂದಾಗ ವತನದಲ್ಲಿ ಇಂದು ಈ ಮೇಳ ತೊಡಗಿತ್ತು. ಯಾವ ಮೇಳ? ಶುಭಾಶಯಗಳನ್ನು ಕೊಡುವುದು, ತೆಗೆದುಕೊಳ್ಳುವಂತಹ ಮೇಳ ತೊಡಗಿತ್ತು. एक तरफ आप बच्चे थे, दूसरी तरफ एडवांस में गए हुए आपके साथी साथ में आए हुए थे. ಬಾಬಾ ಹೇಳ್ತಾರೆ, ಒಂದು ಕಡೆ ತಾವು ಮಕ್ಕಳು ಇದ್ರಿ, ಇನ್ನೊಂದು ಕಡೆ ಅಡ್ವಾನ್ಸ್ನಲ್ಲಿ ಹೋಗಿರುವಂತಹ ತಮ್ಮ ಜೊತೆಗಾರರು ಜೊತೆಯಲ್ಲಿ ಬಂದಿದ್ದರು. बाप दादा ने देखा कि आपकी दादियाँ और अनन्य भाइयों की लिस्ट बहुत बड़ी थी. ಬಾಪ್ ದಾದಾ ನೋಡಿದ್ರು, ತಮ್ಮ ದಾದಿಯರದು ಮತ್ತು ಅನನ್ಯ ಸಹೋದರರದು ಲಿಸ್ಟು ಬಹಳ ದೊಡ್ಡದು ಇತ್ತು. ಅನನ್ಯ ಸಹೋದರರು ಯಾರು? ದಾದಿಯರ ರೀತಿ ಒಬ್ಬ ಬಾಬನ ಹೊರತು ಬೇರೆ ಯಾರು ಇಲ್ಲ ಅನ್ನುವ ಜೀವನ ನಡೆಸಿದಂಥವರು. एक एक दादिया बाप दादा को भी मुबारक दे रहे थे, लेकिन साथ में आप सब भाग्यवान बच्चों को भी मुबारक दे रहे थे. ಪ್ರತಿಯೊಬ್ಬ ದಾದಿಯರು ಒಬ್ಬೊಬ್ಬ ದಾದಿನೂ ಬಾಪ್ ದಾದನಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ರು. ಜೊತೆಯಲ್ಲಿ ತಾವೆಲ್ಲ ಭಾಗ್ಯವಾನ್ ಮಕ್ಕಳಿಗೂ ಸಹ ಶುಭಾಶಯಗಳನ್ನು ಕೊಡ್ತಾ ಇದ್ರು. ಶಿವ ಜಯಂತಿ ಶುಭಾಶಯಗಳು ಅಂತ ತಾವೆಲ್ಲ ಭಾಗ್ಯವಾನ್ ಮಕ್ಕಳಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ರು. तो वतन में आज ವತನದಲ್ಲಿ ಇಂದು ಏನು ನಡೀತಾ ಇತ್ತು? ಮುಬಾರಕೋಂಕ ಮೇಳ था. ಮುಬಾರಕಗಳ ಶುಭಾಶಯಗಳ ಮೇಳ ಅಲ್ವಾ? ನದಿಗಳ ಮೇಳ ನಡೆಯುತ್ತೆ, ಮತ್ತು ಲಾಲ್ಬಾಗಲ್ಲಿ ಹಣ್ಣುಗಳದ್ದು ಮೇಳ ನಡೆಯುತ್ತೆ, ಕುಂಭಮೇಳ, ಮತ್ತು ಊಟ ತಿಂಡಿದು ಒಂದು ಬಜಾರು ವಿ ವಿ ಪುರಂನಲ್ಲಿ, ಅದೇ ಏನು ಊಟ ತಿಂಡಿ ಮೇಳ. ಆ ಥರ ಬಾಬಾ ಈ ದಿನ ವತನದಲ್ಲಿ ಶುಭಾಶಯಗಳ ಮೇಳ ನಡೆಯುತ್ತಾ ಇತ್ತು. सभी एडवांस पार्टी के विशेष दादिया और भाई आप विशेष निमित्त साथ रहने वाली आत्माओं को याद करते हुए बहुत दिल से मुबारक दे रहे थे. ಎಲ್ಲ ಅಡ್ವಾನ್ಸ್ ಪಾರ್ಟಿಯ ವಿಶೇಷ ದಾದಿಯರು ಮತ್ತು ಸಹೋದರರು, ಯಾರೆಲ್ಲ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿದ್ದಾರೆ, ವರಿಷ್ಠ ಸಹೋದರರು, ತಾವೆಲ್ಲರೂ ವಿಶೇಷ ನಿಮಿತ್ತ ಜೊತೆಯಲ್ಲಿರುವಂತಹ ಆತ್ಮಗಳನ್ನು ನೆನಪು ಮಾಡಿಕೊಳ್ತಾ ಬಹಳ ಹೃದಯದಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ರು. तो आप सबको बाप दादा
सबकी तरफ से भी मुबारक दे रहे हैं ಅಂದಾಗ ತಾವೆಲ್ಲರಿಗೂ ಬಾಬ್ದಾದ ಎಲ್ಲರ ಕಡೆಯಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ತಮ್ಮದು ಮತ್ತು ಯಾರ್ದು ಅಡ್ವಾನ್ಸ್ ಪಾರ್ಟಿಯವ್ರದ್ದು, ದಾದಿಯರದು, ವರಿಷ್ಠ ಸಹೋದರರದು, ಎಲ್ಲರದೂ ಸಹ ಇವತ್ತು ಬಹಳ ಹೃದಯದಿಂದ ಮಕ್ಕಳಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. तो आप सबको बाप दादा सबकी तरफ से भी मुबारक दे रहे हैं. ಸ್ವೀಕಾರ किया ಅಂದಾಗ ತಮ್ಮೆಲ್ಲರಿಗೆ ಬಾಪ್ ದಾದ ಎಲ್ಲರ ಕಡೆಯಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಮಕ್ಕಳು ನೀವು ಸ್ವೀಕಾರ ಮಾಡಿದ್ರ? सभी का विशेष बहने और भाइयों का एक ही आवाज था. ಎಲ್ಲರದು ವಿಶೇಷ ಸಹೋದರಿಯರದು ಸಹೋದರರದು ಒಂದೇ ಶಬ್ದ ಇತ್ತು. ಯಾವ ಶಬ್ದ? ಅಭಿ ಘರ್ ಕಾ ಗೇಟ್ ಕಬ್ ಖೋಲೆಂಗೆ. ಈಗ ಮನೆಯ ಒಂದು ಬಾಗಿಲು ಯಾವಾಗ ತೆಗಿತೀರಿ? तो विशेष दीदी दादी कह रही थी कि हमारी सखियों को भाइयों को हमारे तरफ से यही कहना कि घर चलने के लिए कौन सी तारीख फिक्स की है ಅಂದಾಗ ವಿಶೇಷವಾಗಿ ದೀದಿ ದಾದಿಯರು ಹೇಳ್ತಾ ಇದ್ರು, ನಮ್ಮ ಸಖಿಯರಿಗೆ ಸಹೋದರರಿಗೆ ನಮ್ಮ ಕಡೆಯಿಂದ ಇದನ್ನೇ ಹೇಳಬೇಕು, ಮನೆಗೆ ಹೋಗ್ಲಿಕ್ಕಾಗಿ ಯಾವ ಒಂದು ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಸಬ್ ಇಕ್ಕಟ್ಟೆ ಚಲೆಂಗೆನಾ? ಯಾಕೆ ಎಲ್ಲರೂ ಒಟ್ಟಾಗಿ ಹೋಗ್ತೀವಲ್ವಾ? ಅಲಗ್ ಅಲಗ್ ತೋ ನಹಿ ಜಾಯೆಂಗೆ, ಮನೆಗೆ ಬೇರೆ ಬೇರೆ ಹೋಗೋದಿಲ್ಲ, ಎಲ್ಲರೂ ಒಟ್ಟಾಗಿ ಹೋಗ್ತೀವಲ್ವಾ? ದರ್ವಾಜಾ ಖೋಲ್ನೆ ಕೆ ಲಿಯೆ ಸಭಿ ಇಕ್ಕಟ್ಟೆ ಹಾಜಿರ್ ಹೋ ಜಾಯೆಂಗೆ. ಅದಕ್ಕಾಗಿ ಬಾಗಿಲನ್ನು ತೆಗೆಯಲಿಕ್ಕಾಗಿ ಎಲ್ಲರೂ ಒಟ್ಟಾಗಿ ಹಾಜಿರಾಗ್ಬಿಡ್ತೀವಿ. तो वो डेट मांग रहे थे. ಅವರು ಆ ಡೇಟು ಕೇಳ್ತಾ ಇದ್ರು. ಮಕ್ಕಳು ಬಾಬನನ್ನ ಹೇಳಿದ್ರು, ಮನೆಯದು ಬಾಗಿಲು ಯಾವಾಗ ತೆಗೆಯುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ಅಡ್ವಾನ್ಸ್ ಪಾರ್ಟಿಯವರು ಅವರು ಮನೆ ಬಾಗಿಲು ತೆಗೀಲಿಕ್ಕಾಗಿ ಎಲ್ಲರೂ ಹಾಜರಾಗಬೇಕಾಗಿದೆ. ಆದ್ದರಿಂದ ಎಲ್ಲರೂ ಆ ಡೇಟು ಹೇಳ್ತಾ ಇದ್ರು. बाप दादा मुस्कुराए क्योंकि बाप भी चाहते हैं कि अभी गेट खोलने के लिए सभी बच्चों को बेहद की वैराग्य वृत्ति चाहिए. ಬಾಪ್ ದಾದ ಮುಗುಳ್ನಗೆ ನಗ್ತಾ ಇದ್ರು. ಯಾಕೆಂದರೆ ತಂದೆನೂ ಬಯಸ್ತಾರೆ, ಈಗ ಮನೆ ಬಾಗಿಲು ತೆಗೀಲಿಕ್ಕಾಗಿ ಎಲ್ಲ ಮಕ್ಕಳಿಗೂ ಬೇಹದ್ದಿನ ವೈರಾಗ್ಯ ವೃತ್ತಿ ಬೇಕಾಗಿದೆ. ಯಹಿ ಚಾವಿ ಹೈ ಗೇಟ್ ಖೋಲ್ನೆ ಕಿ. ಇದೇ ಬೀಗದ ಕೈಯಾಗಿದೆ ಮನೆ ಬಾಗಿಲು ತೆಗೀಲಿಕ್ಕಾಗಿ. बाप दादा सदा कहते रहते हैं कि बेहद के वैरागी बन, वेस्ट संकल्प वेस्ट समय दोनों को मिलकर जल्दी से जल्दी त्याग करना. ಬಾಪ್ ದಾದಾನು ಸಹ ಸದಾ ಹೇಳ್ತಾನೆ ಇರ್ತಾರೆ, ಬೇಹದ್ದಿನ ವೈರಾಗಿ ಆಗಿ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಎರಡರದ್ದು ಬೇಗ ಆದಷ್ಟು ಬೇಗ ತ್ಯಾಗ ಮಾಡಬೇಕಾಗಿದೆ. ಅರ್ಥಾತ್ ಬೇಹದ್ಗೆ ವೈರಾಗಿ ಬನನ, ಕ್ಯೋಂಕಿ ಬೇಹದ್ದಿನ ವೈರಾಗಿ ಆಗಬೇಕು. ಯಾಕೆ? ಬಾಪ್ ದಾದಾನೇ देखा कि सबसे बड़ा विघ्न देह अभिमान है. ಬಾಪ್ ದಾದಾ ನೋಡಿದ್ರು, ಎಲ್ಲದಕ್ಕಿಂತ ದೊಡ್ಡ ವಿಘ್ನ ಯಾವುದಾಗಿದೆ? ನಮ್ಮದೇ ದೇಹಾಭಿಮಾನ. ನಾವು ಅವ್ರದ್ದು ಇವ್ರದ್ದು ವಿಘ್ನಗಳು ಅಂತ ಅಂದ್ಕೊಳ್ತೀವಲ್ವ? ಬಾಬಾ ಹೇಳ್ತಾರೆ, ನಮ್ಮದೇ ದೇಹಾಭಿಮಾನ ನಮಗೆ ವಿಘ್ನಗಳು ಆಗಿವೆ. इस देह अभिमान को त्यागना
चलते फिरते देही अभिमानी बनना यही बेहद का वैराग्य है. ಈ ದೇಹ ಅಭಿಮಾನವನ್ನು ತ್ಯಾಗ ಮಾಡಬೇಕು. ನಡೆದಾಡ್ತಾ ತಿರುಗಾಡ್ತಾ ಆತ್ಮ ಅಭಿಮಾನಿ ಆಗಬೇಕು. ಇದೇ ಬೇಹದ್ದಿನ ವೈರಾಗ್ಯ ಆಗಿದೆ. तो सभी कहते हैं है ಮೇರಾ ಬಾಬಾ, ಮೀಠಾ ಬಾಬಾ, ಪ್ಯಾರಾ ಬಾಬಾ ಅಂದಾಗ ಎಲ್ಲರೂ ಹೇಳ್ತಾರೆ, ಮಕ್ಕಳು ಎಲ್ಲರೂ ಹೇಳ್ತಾರೆ, ಏನು ಹೇಳ್ತೀವಿ? ನನ್ನ ಬಾಬಾ, ಸಿಹಿಯಾದ ಬಾಬಾ, ಪ್ರೀತಿಯ ಬಾಬಾ. जब दिल से कहते हैं मेरा बाप, मेरा, तो ये देह अभिमान जो मैं के रूप में आता है, वो सदा कहते हैं कि वो मैं का बान जो आ जाता है, मैं जो करता हूँ, मैं जो कहता हूँ वही ठीक है. ಬಾಬಾ ಹೇಳ್ತಾರೆ, ಎಲ್ಲರ ಹೃದಯದಿಂದ ಬರುತ್ತೆ. ನನ್ನವರಂತೂ ಯಾರಾಗಿದ್ದಾರೆ? ಪ್ರೀತಿಯ ಬಾಬಾ, ನನ್ನ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ. ಯಾವಾಗ ಹೃದಯದಿಂದ ಹೇಳ್ತೀರಾ ನನ್ನವರು ಅಂತ, ಈ ದೇಹ ಅಭಿಮಾನ ಯಾವುದಿದೆ ನಾನು ಅನ್ನೋ ರೂಪದಲ್ಲಿ ಬರುತ್ತೆ. ಸದಾ ಮಕ್ಕಳು ತಂದೆ ಮಕ್ಕಳಿಗೆ ಸದಾ ಇದೇ ಹೇಳ್ತಾರೆ, ಈ ಮೈ ಯಾವುದು ನಾನು ಅನ್ನುವ ಸ್ಮೃತಿ ಯಾವಾಗ ಬರುತ್ತೆ ಅವಾಗ ಏನು ಹೇಳ್ತೀರಾ? ನಾನು ದೇಹ ಅನ್ನೋ ಸ್ಮೃತಿ ಯಾವಾಗ ಬರುತ್ತೆ ಆವಾಗ ಏನು ಹೇಳ್ತೀರಾ? ನಾನೇನು ಮಾಡ್ತೀನಿ, ನಾನೇನು ಹೇಳ್ತೀನಿ ಅದೇ ಸರಿಯಾಗಿದೆ. एक है मैं कामन, मैं आत्मा हूँ और ये मेरा ಶರೀರ है. ಒಂದಾಗಿದೆ, ಒಂದು ಸಾಧಾರಣ ನಾನು, ನಾನು ಆತ್ಮನಾಗಿದ್ದೀನಿ ಮತ್ತು ಇದು ನನ್ನ ಶರೀರ ಆಗಿದೆ. ಇದು ಒಂದು ಸಾಧಾರಣ ನಾನು. ದೂಸರಾ ಮಹೀನ್ ಮೈ, ಇನ್ನೊಂದು ಸೂಕ್ಷ್ಮ ನಾನು. जो सुनाया मैंने ये किया, मैं ये कर सकता हूँ, मैं ही ठीक हूँ. ಸೂಕ್ಷ್ಮ ನಾನು. ಬಾಬಾ ಯಾವುದನ್ನು ತಿಳಿಸಿದ್ದಾರೆ? ನಾನು ಇದು ಮಾಡಿದೆ, ನಾನೇ ಇದನ್ನು ಮಾಡಲಿಕ್ಕೆ ಸಾಧ್ಯ, ನಾನೇ ಸರಿಯಾಗಿದ್ದೀನಿ. ಈ ಮಹೀನ್ ಮೈ ಇಸ್ಕೋ ಖತಮ್ ಕರ್ನಾ ಹೈ. ಈ ಸೂಕ್ಷ್ಮ ನಾನು ಇದನ್ನು ಖತಮ್ ಮಾಡಬೇಕಾಗಿದೆ. ಒಂದು ಸಾಧಾರಣ ರೂಪದಲ್ಲಿ ನಾನು ಆತ್ಮ, ನನ್ನದು ಶರೀರ. ಇನ್ನೊಂದು ಸೂಕ್ಷ್ಮ ರೂಪದಲ್ಲಿ ನಾನೇನು ತಿಳಿಸಿದ್ದೀನಿ, ನಾನೇನು ಹೇಳಿದ್ದೀನಿ ಅದೇ ಸರಿಯಾಗಿದೆ, ಮತ್ತೆ ನಾನೇ ಮಾಡ್ಲಿಕ್ಕೆ ಸಾಧ್ಯ. ನಾನೇನು ಮಾಡ್ತೀನಿ ಅದೇ ಸರಿಯಾಗಿದೆ. ಈ ಮಹೀನ್ ಮೈ ಇಸ್ಕೋ ಖತಮ್ ಕರ್ನಾ ಹೈ. ಈ ಸೂಕ್ಷ್ಮ ನಾನು ಇದನ್ನು ಖತಮ್ ಮಾಡಬೇಕು. ಈ ದೇಹ ಅಭಿಮಾನ ಇಸ್ ರೂಪ ಮೇ ಆತಾ ಹೈ. ಈ ದೇಹ ಸೂಕ್ಷ್ಮ ದೇಹ ಅಭಿಮಾನ ಈ ರೂಪದಲ್ಲಿ ಬರುತ್ತೆ. तो आज के दिन ये महीन में जो कभी बाप की विशेषता को मेरा मानकर मैं का बान रखते हैं, इसको समाप्त करना. ಬಾಬಾ ಹೇಳ್ತಾರೆ, ಇಂದು ಶಿವ ಜಯಂತಿಯ ದಿನ ಇದೇ ಒಂದು ಸೂಕ್ಷ್ಮ ನಾನು ಯಾವುದಾಗಿದೆ, ಯಾವುದು ತಂದೆಯ ವಿಶೇಷತೆಗಳನ್ನು ಸಹ ನನ್ನದು ಅಂತ ಒಪ್ಕೊಂಡು ಮೈಕಾ ಬಾನ್ ರತ್ತೆ, ಅದರಲ್ಲೂ ಸಹ ನಾನು ಮಾಡಿದೆ, ನಾನು ಸರಿ ಅನ್ನೋ ಆ ನಾನು ಅನ್ನೋ ಸ್ಮೃತಿಯನ್ನು ಇಟ್ಕೊಳ್ತಾರೆ. ತಂದೆಯ ಕೊಟ್ಟ ವಿಶೇಷತೆಗಳು ಅದನ್ನು ನನ್ನದು ಅಂತ ಒಪ್ಕೊಂಡು ಅದನ್ನು ನಾನು ಅನ್ನೋ ಸ್ಮೃತಿಯಲ್ಲಿ ಇಟ್ಕೊಳ್ತಾರೆ. ಇಸ್ಕೋ ಸಮಾಪ್ತ ಕರ್ನಾ, ಇದನ್ನು ಸಮಾಪ್ತಿ ಮಾಡಬೇಕು. देखो यादगार जो बनाते हैं उसमें जब बलि चढ़ाते हैं तो खुद नहीं बलि चढ़ते हैं.
ಯಾದಗಾರಲ್ಲಿ ಯಾವುದು ಅವರು ಆಚರಣೆ ಮಾಡ್ತಾರೆ, ಅದರಲ್ಲಿ ಒಂದು ಬಲಿಯನ್ನು ಕೊಡ್ತಾರೆ. ಅವರು ಖುದ್ದು ಬಲಿ ಆಗುವುದಿಲ್ಲ, ಅವರು ಸಮರ್ಪಣೆ ಆಗುವುದಿಲ್ಲ. ಏನು ಬಲಿ ಕೊಡ್ತಾರೆ? ಲೇಕಿನ್ ಕಿಸ್ಕೋ ಬಲಿ ಚढ़ाते हैं. ಯಾವುದನ್ನು ಬಲಿ ಕೊಡ್ತಾರೆ? ಯಾರನ್ನ ಬಲಿ ಕೊಡ್ತಾರೆ? ಬಕರೆಕೋ ಬಾಬಾ ಹೇಳ್ತಾರೆ, ಕುರಿ ಬಲಿ ಕೊಡ್ತಾರೆ. ಬಕರೆಕೋ ಕ್ಯೂ ಢೂಂಢ, ಯಾಕೆ ಯಾವ ಪ್ರಾಣಿನೂ ಕೊಡ್ದಿರ ಆ ಕುರಿಯನ್ನು ಬಲಿ ಕೊಡ್ತಾರೆ? ಕ್ಯೋಂಕಿ ಬಕರಾ ಮ್ಯಾ ಮ್ಯಾ ಹೀ करता है. ಯಾವಾಗಲೂ ಅದು ಮ್ಯಾ ಮ್ಯಾ ಅನ್ನುತ್ತೆ, ಮೈ ಮೈ ಮ್ಯಾ ಮ್ಯಾ ಅನ್ನುತ್ತೆ. ಭಕ್ತों ने काफी तो बहुत अच्छी की. ಭಕ್ತರು ಈ ಕುರಿಯನ್ನು ಬಲಿ ಕೊಡೋದು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. तो आज के दिन ये देह अभिमान का मैं क्या पुरुषार्थ करके समाप्त कर सकते हो? ಇಂದಿನ ದಿನ ಬಾಬಾ ಕೇಳ್ತಾ ಇದ್ದಾರೆ, ಈ ದೇಹ ಅಭಿಮಾನದ ನಾನು ಪುರುಷಾರ್ಥ ಮಾಡಿ ಸಮಾಪ್ತಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? बाप के बर्थडे पर आई हो तो कोई सौगात तो देंगे ना. ತಂದೆಯ ಜನ್ಮದಿನದಂದು ಬಂದಿದ್ದೀರಾ ಅಂದಾಗ ಯಾವುದಾದ್ರೂ ಒಂದು ಗಿಫ್ಟ್ ಕೊಡ್ತೀರಲ್ವಾ? तो बाप को और सौगात नहीं चाहिए. ये महीन मैपन, ಬಾಬನಿಗೆ ಬೇರೆ ಯಾವುದು ಸ್ಥೂಲ ವಸ್ತುಗಳ ಗಿಫ್ಟು ಬೇಕಾಗಿಲ್ಲ. ನಿಮ್ಮಲ್ಲಿರುವಂತಹ ಈ ಸೂಕ್ಷ್ಮ ನಾನು ಅನ್ನೋದು ಯಾವುದಿದೆ, ನನ್ನತನ ಅನ್ನೋದು ಯಾವುದಿದೆ, ಯಹಿ ಬಾಪ್ कहते हैं, आज के जन्मदिन पर बाप को सौगात दे दो. ಇದೇ ತಂದೆ ಹೇಳ್ತಾರೆ, ಇಂದು ಜನ್ಮದಿನದಂದು ತಂದೆಗೆ ಗಿಫ್ಟು ಇದನ್ನ ಕೊಟ್ಟುಬಿಡಿ. ಯಾವುದು ಸೂಕ್ಷ್ಮ ನಾನು ಅನ್ನೋದಿದೆ, ನಾನೇ ಸರಿ, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಮಾಡಬೇಕು, ಈ ಸೂಕ್ಷ್ಮ ನಾನು ನನ್ನತನವನ್ನು ಸೌಗಾತಾಗಿ ಕೊಟ್ಟುಬಿಡಿ. ದೇ ಸಕ್ತೆ ಹೋ, ಬಾಬಾ ಕೇಳ್ತಾ ಇದ್ದಾರೆ, ಕೊಡಲಿಕ್ಕೆ ಸಾಧ್ಯ ಇದೆಯಾ ನಿಮಗೆ? ಕೊಡ್ತೀರಾ? ದೇನಾ ಹೈ, ಕೊಡ್ತೀರಾ? ಹೈ ಹಿಮ್ಮತ್, ಧೈರ್ಯ ಇದೆಯಾ? ಹಿಮ್ಮತ್ ಹೈ, ಮತ್ತೆ ಕೇಳ್ತಾ ಇದ್ದಾರೆ, ಧೈರ್ಯ ಇದೆಯಾ? ಹಾತ್ ಉಠಾವೋ, ಕೈ ಎತ್ತಿ. ಹಾತ್ ಉಠಾ ಕೇತೋ ಖುಷ್ ಕರ್ ದಿಯಾ. ಎಲ್ಲರೂ ಕೈ ಎತ್ತಿದ್ರು ಮಕ್ಕಳು. ಬಾಬಾ ಹೇಳ್ತಾರೆ, ಕೈ ಎತ್ತಿಬಿಟ್ರಿ, ಎಲ್ಲರೂ ಖುಷಿ ಪಡಿಸ್ಬಿಟ್ರಿ ನನ್ನನ್ನ. ತೋ ಹಾತ್ ಉಠಾಯ ತೋ ಸೌಗಾತ್ ದೇ ದಿನ. ಇದು ಕೈ ಎತ್ತಿದ್ರಿ ಈ ಮಾತಿಗೆ, ಅಂದ್ರೆ ನನಗೆ ಸೌಗಾತ್ ಕೊಟ್ರಲ್ವಾ? दी हुई सौगात कोई वापस लेता है क्या? ಒಬ್ಬರಿಗೆ ಗಿಫ್ಟ್ ಕೊಟ್ಬಿಟ್ರು ಅದನ್ನ ಯಾರಾದರೂ ವಾಪಸ್ ತಗೊಳ್ತಾರ? ಮತ್ತೆ ಕೈ ಬಚ್ಚೆ कहते हैं बाबा हम चाहते नहीं है लेकिन आ जाती है. ಕೆಲವು ಮಕ್ಕಳು ಹೇಳ್ತಾರೆ, ಬಾಬಾ ನಾವು ಬಯಸೋದಿಲ್ಲ, ನಿಮಗೆ ಗಿಫ್ಟ್ ಕೊಟ್ಬಿಟ್ಟಿದ್ದೀವಿ, ಅದರಿಂದ ಮತ್ತೆ ನಾವು ಅದನ್ನು ತಗೊಳ್ಳೋದಿಲ್ಲ, ನಾವು ಬಯಸೋದಿಲ್ಲ, ಆದರೆ ಅದು ಬಂದುಬಿಡುತ್ತೆ. ಆ ಸೂಕ್ಷ್ಮ ಮೈ ಅನ್ನೋದು ಬಂದುಬಿಡುತ್ತೆ. कारण क्या? कारण अगर पूछे तो जवाब बहुत अच्छा देते हैं. ಸರಿ, ಬಯಸೋದಿಲ್ಲ, ಬಂದುಬಿಡುತ್ತೆ, ಅದಕ್ಕೆ ಕಾರಣ ಏನು? ಕಾರಣ ಒಂದು ವೇಳೆ ತಂದೆ ಕೇಳಿದಾಗ ಅದಕ್ಕೂ ಬಹಳ ಒಳ್ಳೆಯ ಒಂದು ಉತ್ತರ ಅನ್ನೋದು ಕೊಡ್ತೀರಿ. कहते हैं जानते भी है मानते भी है लेकिन क्या करे वापस आ जाते हैं. ಬಾಬಾ ಹೇಳ್ತಾರೆ ಮಕ್ಕಳು ಗೊತ್ತೂ ಇದೆ ಮತ್ತೆ ಒಪ್ಕೊಳ್ತಾರೆ, ಆದರೆ ಏನು ಮಾಡೋದು, ವಾಪಸ್ ಬಂದ್ಬಿಡುತ್ತೆ. सोचो, दी हुई चीज अगर आपके पास आ जाए तो क्या दी हुई चीज आपने पास रखेंगे? ಒಬ್ಬರಿಗೆ ಕೊಟ್ಟಿರೋ ವಸ್ತು ಹೇಗೋ ತಮ್ಮ ಬಳಿ ಬಂದ್ಬಿಡ್ತು ಅಂದಾಗ ತಾವು ತಮ್ಮ ಬಳಿ ಇಟ್ಕೊಳ್ತೀರಾ? ಇದು ನಂದಲ್ಲ, ನಾನು ಕೊಟ್ಟುಬಿಟ್ಟೆ, ನಾನು ಇಟ್ಕೊಳ್ಳೋದಿಲ್ಲ ಅಂತ ತಾನೇ ಅಂದ್ಕೊಳ್ತೀರಾ?
तो अगर आपने दिल से दी, अगर वापस आ भी जाती तो रखेंगे अपने ಪಾಸ್ ಅಂದಾಗ ಒಂದು ವೇಳೆ ತಾವು ಹೃದಯದಿಂದ ಈ ಸೂಕ್ಷ್ಮ ನಾನು ನನ್ನತನ ಅನ್ನೋದು ಕೊಟ್ಟಿದ್ದೀರಾ, ಒಂದು ವೇಳೆ ಅದು ಬಂದ್ಬಿಡ್ತು ಸಂಕಲ್ಪದಲ್ಲಿ, ವಾಪಸ್ ಬಂತು ಅಂದರೆ ಏನು, ಸಂಕಲ್ಪದಲ್ಲಿ ಬಂದುಬಿಡ್ತು, ಆಗ ಇಟ್ಕೊಳ್ತೀರಾ ತಮ್ಮ ಬಳಿ? कारण क्या है? बाप से प्यार है ना, तो प्यार के कारण जो बाप कहते हैं वो करने चाहते हैं. ಇಟ್ಕೊಳ್ಳೋದಕ್ಕೂ ಬಯಸೋದಿಲ್ಲ. ಯಾಕೆ? ಕಾರಣ ಏನು? ತಂದೆಯೊಂದಿಗೆ ಪ್ರೀತಿ ಇದೆ ಅಲ್ವಾ? ಆ ಪ್ರೀತಿಯ ಕಾರಣ ತಂದೆ ಏನು ಹೇಳ್ತಾರೆ ಅದನ್ನೇ ಮಾಡಲಿಕ್ಕೆ ಮಕ್ಕಳು ಬಯಸ್ತಾರೆ. ये बाप के पास की रिजल्ट आती है, लेकिन क्या है, ಇದು ತಂದೆಯ ಬಳಿ ಈ ರಿಸಲ್ಟ್ ಬರುತ್ತೆ. ಆದರೆ ಏನಾಗಿದೆ, ಇದಕ್ಕೂ ಕಾರಣ ಏನಾಗಿದೆ? ದೃಢತಾ ಕಮ್ ಹೈ, ದೃಢತಾ ಕೋ ಯೂಸ್ ಕರೋ. ದೃಢತೆ ಕಡಿಮೆ ಇದೆ, ಆ ದೃಢತೆಯನ್ನು ಯೂಸ್ ಮಾಡಿ. ಸಂಕಲ್ಪ करते हो, लेकिन एक है संकल्प करना, दूसरा है ಸಂಕಲ್ಪ ಮಾಡ್ತೀರಿ. ತಂದೆ ಹೇಳಿದ್ದಾರೆ ಮತ್ತೆ ನಾನು ತಂದೆಗೆ ಕೊಟ್ಟು ಬಿಟ್ಟಿದ್ದೀನಿ, ಅದು ಮತ್ತೆ ನನ್ನ ಬಳಿ ಬಂದಾಗ ನಾನು ಅದನ್ನು ಯೂಸ್ ಮಾಡಬಾರ್ದು, ನನ್ನ ಹತ್ರ ಇಟ್ಕೊಳ್ಬಾರ್ದು, ಈ ಥರ ಸಂಕಲ್ಪನೂ ಮಾಡ್ತೀರಾ. ಒಂದಾಗಿದೆ ಸಂಕಲ್ಪ ಮಾಡೋದು, ಇನ್ನೊಂದಾಗಿದೆ ದೃಢ ಸಂಕಲ್ಪ ಕರ್ನ, ದೃಢ ಸಂಕಲ್ಪ ಮಾಡೋದು. तो बार बार किए हुए संकल्प में दृढ़ता लाना, ये ಅಟೆನ್ಷನ್ ಕಮ್ಮಿ ಅಂದಾಗ ಪುನಃ ಪುನಃ ಯಾವುದು ಮಾಡಿದ್ದೀರಿ ಸಂಕಲ್ಪ ಅದರಲ್ಲಿ ದೃಢತೆಯನ್ನು ತರುವಂತಹದ್ದು, ಇದು ಗಮನ ಕಡಿಮೆ ಇದೆ. ದೃಢತೆಯಾಗಿದೆ ಸಫಲತಾ ಕಿ ಚಾಬಿ ಹೈ, ಸಫಲತೆಗೆ ಬೀಗದ ಕೈಯಾಗಿದೆ. तो आज क्या करेंगे, ಇಂದು ಏನು ಮಾಡ್ತೀರಾ? ಸಂಕಲ್ಪ ಕರೆಂಗೆ ಯಾ ದೃಢ ಸಂಕಲ್ಪ ಕರೆಂಗೆ, ಸಂಕಲ್ಪ ಮಾಡ್ತೀರಾ ಅಥವಾ ದೃಢ ಸಂಕಲ್ಪ ಮಾಡ್ತೀರಾ? अगर आपका दृढ़ संकल्प है तो उसकी निशानी है, ತಮ್ಮದು ದೃಢ ಸಂಕಲ್ಪ ಆಗಿದೆ ಅಂದಾಗ ಅದರ ಗುರುತು ಏನಾಗಿದೆ? ದೃಢತಾ ಸಫಲತಾಗಿ ಚಾಬಿ ಹೈ, ದೃಢತೆ ಸಫಲತೆಗೆ ಬೀಗದ ಕೈಯಾಗಿದೆ. ಅಂದರೆ ಆ ಸೂಕ್ಷ್ಮ ನಾನು ಅನ್ನೋದು ನಮ್ಮ ಬಳಿ ಬರೋದಿಲ್ಲ, ಅದೇ ಸಫಲತೆ. तो आज क्या करेंगे, ಇವತ್ತೇನು ಮಾಡ್ತೀರಾ? ಸಂಕಲ್ಪ ಕರೆಂಗೆ ಯಾ ದೃಢ ಸಂಕಲ್ಪ ಕರೆಂಗೆ, ಕೇವಲ ಸಂಕಲ್ಪ ಮಾಡ್ತೀರಾ ಅಥವಾ ದೃಢ ಸಂಕಲ್ಪ ಮಾಡ್ತೀರಾ? ಯಾವ ಮಾತಿಗಾಗಿ? ಈ ಸೂಕ್ಷ್ಮ ನಾನು ಅನ್ನೋದನ್ನು ತ್ಯಾಗ ಮಾಡಲಿಕ್ಕಾಗಿ. अगर आपका दृढ़ संकल्प है तो उसकी निशानी है ದೃಢತಾ ಸಫಲತಾ ಕಿ ಚಾಬಿ ಹೈ. ಒಂದು ವೇಳೆ ತಮ್ಮದು ದೃಢ ಸಂಕಲ್ಪ ಆಗಿದೆ ಅಂದಾಗ ಅದರ ಗುರುತಾಗಿದೆ ದೃಢತೆ ಸಫಲತೆಯ ಬೀಗದ ಕೈಯಾಗಿದೆ. तो चाबी लगाने में कोई कमी रह जाती है, इसलिए ಸಂಪೂರ್ಣ ಸಫಲತಾ ನಹಿ ಮಿಲ್ತಿ ಹೈ ಅಂದಾಗ ಈ ಬೀಗದ ಕೈ ಹಾಕೋದ್ರಲ್ಲಿ ಏನೋ ಕಡಿಮೆ, ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ಹಿಂಗೆ ತಿರುಗಿಸೋ ಬದಲು ಹಂಗೆ ತಿರುಗಿಸಿದ್ರೂ ಆಗುತ್ತಾ, ಓಪನ್ ಆಗುತ್ತಾ? ಯಾವುದೋ ಕಡಿಮೆ ಉಳ್ಕೊಂಡಿದೆ, ಆದ್ದರಿಂದ ಸಂಪೂರ್ಣ ಸಫಲತೆ ಸಿಗೋದಿಲ್ಲ. तो आज बाप दादा के साथ बच्चों का भी बर्थडे है, बाप का भी बर्थडे है. ಇಂದು ಬಾಪ್ ದಾದನ ಜೊತೆ ತಂದೆದು ಬರ್ತಡೇ ಇದೆ, ಮಕ್ಕಳದು ಸಹ ಬರ್ತಡೇ ಇದೆ. तो ये तो ವಿಶೇಷ ದಿನ है ಅಂದಾಗ ಇದು ಎಷ್ಟು ವಿಶೇಷ ದಿನ ಆಗಿದೆ ಅಲ್ವಾ? सारे कल्प में बाप बच्चों का एक समय एक जन्म, ये इसी बर्थडे की विशेषता है. ಇಡೀ ಕಲ್ಪದಲ್ಲಿ
ತಂದೆದು ಮಕ್ಕಳದು ಒಂದೇ ಸಮಯ ಜನ್ಮ. ಇದೇ ಈ ಬರ್ತ್ಡೇಯ ವಿಶೇಷತೆ ಆಗಿದೆ. ಶಿವಬಾಬಾ ಬ್ರಹ್ಮ ಬಾಬನಲ್ಲಿ ಪ್ರವೇಶ ಮಾಡಿದ್ರು. ತಕ್ಷಣ ಏನು ಎಷ್ಟೊಂದು ಬ್ರಾಹ್ಮಣ ಮಕ್ಕಳ ಒಂದು ಜನ್ಮ ಆಯಿತು. तो आज के दिन बाप यही चाहते हैं कि हर बच्चा आज अपने दिल में दृढ़ता को लाके ये दृढ़ ಸಂಕಲ್ಪ करे. ಇಂದಿನ ದಿನ ತಂದೆ ಇದನ್ನೇ ಬಯಸ್ತಾರೆ. ಪ್ರತಿಯೊಂದು ಮಗು ಇಂದು ತಮ್ಮ ಹೃದಯದಲ್ಲಿ ದೃಢತೆಯನ್ನು ತಂದು ಈ ದೃಢ ಸಂಕಲ್ಪ ಮಾಡಬೇಕು. ಯಾವ ದೃಢ ಸಂಕಲ್ಪ ಮಾಡಬೇಕು ಅಂದ್ರು, हमें व्यर्थ संकल्प और व्यर्थ समय नहीं गंवाना है. ನಾವು व्यर्थ संकल्प व्यर्थ समय कळीबार्ದು. क्योंकि अगर सारे दिन को अटेंशन से चेक करो तो ಇಡೀ ದಿನ ಗಮನದಿಂದ ನೀವು ಚೆಕ್ ಮಾಡಿಕೊಂಡಾಗ बीच बीच में समय और संकल्प व्यर्थ जाता है. ಅದನ್ನು ನೋಡ್ತೀವಿ, ಮಧ್ಯೆ ಮಧ್ಯೆ ಸಂಕಲ್ಪ ಸಮಯ ವ್ಯರ್ಥವಾಗಿ ಹೋಗುತ್ತೆ. ಬಾಪ್ ದಾದಾ ತೋ ಸಬ್ಕಾ ರಿಸಲ್ಟ್ ದೇಖ್ತೆ ಹೈ ನಾ. ಬಾಪ್ ದಾದಾ ಅಂತೂ ಎಲ್ಲರದು ರಿಸಲ್ಟ್ ನೋಡ್ತಾರಲ್ವಾ. ಉಸ್ಕೋ ಬಚಾನ ಅರ್ಥಾತ್ ಬಾಬಾ ಹೇಳ್ತಾರೆ ಅದನ್ನು ಉಳಿತಾಯ ಮಾಡಬೇಕು. ಯಾವುದು ಮಧ್ಯೆ ಮಧ್ಯೆ ಸಮಯ ಸಂಕಲ್ಪ ವ್ಯರ್ಥವಾಗಿ ಹೋಗುತ್ತೆ, ಅದರದ್ದು ಉಳಿತಾಯ ಮಾಡಬೇಕು. ಅರ್ಥಾತ್ ಸಮಾಪ್ತಿ ಕಾ ಸಮಯ ಸಮೀಪ ಲಾನ. ಸಮಾಪ್ತಿಯ ಸಮಯನ ನೀವು ಸಮೀಪ ತರುವಂತಹದ್ದು. ತಯಾರು ಬಾಬಾ ಕೇಳ್ತಾರೆ, ತಯಾರಾಗಿದ್ದೀರಾ? कि अभी भी कहेंगे आ जाते हैं क्या करें. ಇಲ್ಲ ಈಗಲೂ ಹೇಳ್ತೀರಾ ಆ ವ್ಯರ್ಥ ಸಂಕಲ್ಪ ಬಂದ್ಬಿಡುತ್ತೆ, ವ್ಯರ್ಥವಾಗಿ ಸಮಯ ಕಳೀತೀವಿ, ಏನು ಮಾಡೋದು. व्यर्थ का काम है आना, आपका काम क्या है ಬಿಟಾನಾ. ವ್ಯರ್ಥದ ಕೆಲಸ ಆಗಿದೆ, ಅದು ಬರೋದು. ತಮ್ಮ ಕೆಲಸ ಏನಾಗಿದೆ, ಅದನ್ನು ಕೂರಿಸೋದಾ. ಬನ್ನಿ ಬನ್ನಿ ಅಂತ ಯಾರಾದರೂ ಬಂದರೆ ಕೂರಿಸ್ತೀವಲ್ವ, ಆ ಥರ ಕೂರಿಸೋದಾ, ಉಪಚಾರ ಮಾಡೋದಾ. तो बिठा देते तो तभी तो उसने भी घर बना दिया है. ಏನು ಮಾಡ್ತಾರೆ ಬಾಬಾ ಹೇಳ್ತಾರೆ, ಮಕ್ಕಳು ಕೂರಿಸ್ಕೊಂಡ್ಬಿಡ್ತೀರ, ಅದು ಬರುತ್ತೆ, ಅದು ಕೆಲಸ ಬರೋದು. ಮಕ್ಕಳು ಏನು ಮಾಡ್ತೀರ, ಕೂರಿಸ್ಕೊಂಡ್ಬಿಡ್ತೀರಾ ಅಂದಾಗ ಅದನ್ನು ಏನು ಮಾಡುತ್ತೆ, ಮನೆ ಮಾಡ್ಕೊಂಡ್ಬಿಟ್ಟಿದೆ. वो भी समझ गए हैं कि दृढ़ता नहीं. ಅದು ತಿಳ್ಕೊಂಡ್ಬಿಟ್ಟಿದೆ, ಇವರಲ್ಲಿ ದೃಢತೆ ಇಲ್ಲ, ನಾನು ಬಂದರೆ ನನ್ನನ್ನು ಕೂರಿಸ್ಕೊಂಡ್ಬಿಡ್ತಾರೆ. इसलिए आज के स्नेह के दिन सबके दिल में अभी क्या है. ಆದ್ದರಿಂದ ಇಂದಿನ ಸ್ನೇಹದ ದಿನ ಎಲ್ಲರ ಹೃದಯದಲ್ಲಿ ಈಗ ಏನಿದೆ. अमृत वेले से लेके आज दिल में बार बार क्या आ रहा है. ಅಮೃತ ವೇಳೆಯಿಂದ ಹಿಡಿದು ಇಂದಿನ ದಿನ ಪುನಃ ಪುನಃ ಏನು ಬರ್ತಾ ಇದೆ ಎಲ್ಲರ ಹೃದಯದಲ್ಲಿ. ಮೇರಾ ಬಾಬಾ ಮೇರಾ ಬಾಬಾ ಮೇರಾ ಬಾಬಾ. ಬಾಪ್ ಕೆ ದಿಲ್ ಮೇ ಭಿ, ತಂದೆ ಹೃದಯದಲ್ಲೂ ಸಹ ಮೇರೆ ಬಚ್ಚೆ ಮೇರೆ ಬಚ್ಚೆ ಮೇರೆ ಬಚ್ಚೆ, ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು. तो जैसे मेजॉरिटी बाप की याद में रहे है ಅಂದಾಗ ಹೇಗೆ ಮೆಜಾರಿಟಿ ಮಕ್ಕಳು ಇಂದಿನ ದಿನ ತಂದೆಯ ನೆನಪಿನಲ್ಲಿ ಇದ್ದೀರಿ. ದಿನಕಾ ಪ್ರಭಾವ ಬಾಪ್ ದಾದಾನೇ ನೋಟ್ ಕಿಯಾ. ಇದೂ ಸಹ ದಿನದ ಪ್ರಭಾವ ಅಲ್ವಾ. 18 ಜನವರಿ ದಿನ, ಶಿವ ಜಯಂತಿ ದಿನ, ದಿನದ ಪ್ರಭಾವ ಏನು ಹೃದಯದಿಂದ ಬರ್ತಾ ಇರುತ್ತೆ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಅಂತ. स्नेह का दिन होने का कारण बार बार सभी को मेरा बाबा काफी समय याद रहा है. ಬಾಬಾ ಹೇಳ್ತಾರೆ, ಸ್ನೇಹದ ದಿನ ಆಗಿರುವ ಕಾರಣ ದಿನದ ಪ್ರಭಾವ ಪುನಃ ಪುನಃ ಎಲ್ಲರಿಗೂ ನನ್ನ ಬಾಬಾ ಬಹಳಷ್ಟು ಸಮಯ
ನೆನಪು ಬರ್ತಾ ಇದೆ. ಐಸೆ ಹೈ ಬಾಬಾ ಹೇಳ್ತಾರೆ, ಆ ರೀತಿ ಇದೆಯಾ? इसमें हाथ उठाओ, आज के दिन की बात है, मेरा वागा याद रहा. ಬಾಬಾ ಹೇಳ್ತಾರೆ, ಇದರಲ್ಲಿ ಕೈ ಎತ್ತಿ, ಇಂದಿನ ದಿನದ ಮಾತಾಗಿದೆ. ಮೇರಾ ವಾಗ ನೆನಪಿತ್ತಾ? ಅವ್ರ ಕುಚ್ ಯಾದ್ ರಹ, ಬೇರೆ ಇನ್ನೇನಾದರೂ ನೆನಪಿತ್ತಾ? ಶಿವ ಜಯಂತಿ ದಿವಸ ಆ ದಿನಾನೂ ಆಚರಣೆ ಮಾಡಿದ್ವಿ, ನಿನ್ನೆನೂ ಆಚರಣೆ ಮಾಡಿದ್ವಿ, ಬೇರೆ ಏನಾದರೂ ನೆನಪಿತ್ತಾ? नहीं, ऐसे ऐसे हाथ कर रहे हैं, बहुत अच्छा. ಇಲ್ಲ ಬಾಬಾ, ನಿಮ್ಮ ನೆನಪು ಮಾತ್ರ ಇತ್ತು ಅನ್ನೋ ಮಕ್ಕಳು ಕೈ ಆಡಿಸ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಬಹಳ ಒಳ್ಳೆಯದು. तो अगर रोज बार बार चेक करो, संगम का हर दिन बाप का स्नेह का दिन है ಅಂದಾಗ ಪ್ರತಿದಿನ ಪುನಃ ಪುನಃ ಚೆಕ್ ಮಾಡ್ಕೊಳ್ಳಿ. ಸಂಗಮದ ಪ್ರತಿಯೊಂದು ದಿನ ಸ್ನೇಹದ ದಿನವಾಗಿದೆ. ಕೇವಲ ಶಿವಜಯಂತಿ ದಿನ ಮಾತ್ರ ಅಲ್ಲ, ಸಂಗಮದ ಪ್ರತಿ ದಿನ ತಂದೆಯ ಸ್ನೇಹದ ದಿನವಾಗಿದೆ. जैसे आज विशेष दिन होने के कारण ज़्यादा रहा ना, ಆದರೆ ಇಂದು ಶಿವಜಯಂತಿ ವಿಶೇಷ ದಿನ ಆಗಿರುವ ಕಾರಣ ಹೆಚ್ಚಾಗಿ ನೆನಪು ಇತ್ತು ಅಲ್ವಾ? ऐसा सदा अमृत वेले ये स्मृति में रखो कि ये संगम का एक एक दिन कितना महान है. ಇದೇ ರೀತಿ ಸದಾ ಅಮೃತ ವೇಳೆ ಈ ಸ್ಮೃತಿಯನ್ನು ಇಟ್ಕೊಳ್ಳಿ, ಈ ಸಂಗಮದ ಒಂದೊಂದು ದಿನ ಎಷ್ಟು ಮಹಾನ್ ಆಗಿದೆ. एक छोटे से जन्म में 21 जन्म की प्राप्ति ಗ್ಯಾರಂಟಿ है. ಈ ಒಂದು ಚಿಕ್ಕ ಜನ್ಮದಲ್ಲಿ 21 ಜನ್ಮದ ಪ್ರಾಪ್ತಿ ಗ್ಯಾರಂಟಿ ಇದೆ. तो एक एक दिन का कितना महत्व होगा ಅಂದಾಗ, ಈ ಚಿಕ್ಕ ಜನ್ಮದಲ್ಲಿ 21 ಜನ್ಮದ್ದು ಪ್ರಾಪ್ತಿ ಗ್ಯಾರಂಟಿ ಇದೆ ಅಂದಾಗ ಒಂದೊಂದು ದಿನದ್ದು ಎಷ್ಟು ಮಹತ್ವ ಇದೆ. कहाँ 21 जन्म और कहाँ ये छोटा सा एक जन्म, ಎಲ್ಲಿ 21 ಜನ್ಮ ಮತ್ತೆ ಎಲ್ಲಿ ಈ ಒಂದು ಚಿಕ್ಕ ಜನ್ಮ. तो बाप दादा आज बच्चों से बर्थडे की यही सौगात चाहते हैं ಅಂದಾಗ, ಬಾಪ್ ದಾದಾ ಇಂದು ತಾವು ಮಕ್ಕಳಿಂದ ಬರ್ತ್ಡೇದು ಗಿಫ್ಟು ಇದನ್ನೇ ಬಯಸ್ತಾರೆ. ದೇಂಗೆ ಸೌಗಾತ್, ಕೊಡ್ತೀರಾ ನನಗೆ ಈ ಗಿಫ್ಟು? ದೇಂಗೆ ಹಾತೋಟಾವು, ಯಾವುದು? ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ ಬರಬಾರ್ದು. ದೃಢ ನಿಶ್ಚಯ ಹಾತ್, ಬಾಬಾ ಹೇಳ್ತಾರೆ, ಕೈ ಎತ್ತಿ ಅಂದರೆ ಸುಮ್ಮನೆ ಕೈ ಎತ್ತೋದಲ್ಲ, ದೃಢ ನಿಶ್ಚಯದಿಂದ ದೃಢತೆಯಿಂದ ಕೈ ಎತ್ತಿ. ದೇಖೆಂಗೆ ಕರೆಂಗೆ ನಹಿ, ಕರ್ನಾ ಹಿ ಹೈ, ನೋಡೋಣ ಮಾಡೋಣ ಅಲ್ಲ, ಮಾಡಲೇಬೇಕಾಗಿದೆ. ಕುಚ್ ಭಿ ಹೋ ಜಾಯೆ, ತ್ಯಾಗ ತೋ ತ್ಯಾಗ, ಏನೇ ಆಗೋಗ್ಲಿ, ತ್ಯಾಗ ಅಂದರೆ ತ್ಯಾಗ. ಈ ತ್ಯಾಗ ನಹಿ, ಲೇಕಿನ್ ತ್ಯಾಗ ಮಾಡೋದು ಅಂದರೆ ತ್ಯಾಗ ಅಲ್ಲ, ಭಾಗ್ಯ ಹೈ. ಅದರಲ್ಲಿ ಏನು ಪ್ರಾಪ್ತಿ ಸಿಗುತ್ತೆ, ಅದೆಷ್ಟು ದೊಡ್ಡ ಭಾಗ್ಯ. तो आज का दिन अगर सही हाथ उठाया तो महत्व का दिन है ना ಅಂದಾಗ, ಇಂದಿನ ದಿನ ಒಂದು ವೇಳೆ ಸರಿಯಾಗಿ ನೀವು ಕೈ ಎತ್ತಿದ್ರಿ ಅಂದಾಗ ಮಹತ್ವದ ದಿನ ಆಯ್ತಲ್ವಾ? ಸರಿಯಾಗಿ ಕೈ ಎತ್ತೋದು ಅಂದರೆ ಸತ್ಯತೆಯಿಂದ ಕೈ ಎತ್ತಿದ್ರಿ ಅಂದಾಗ ಮಹತ್ವದ ದಿನ ಆಗುತ್ತೆ ಅಂತಾರೆ. ದೃಢತೆಯಿಂದ, ದೃಢ ಸಂಕಲ್ಪದಿಂದ ಕೈ ಎತ್ತಿದ್ರಿ, ಮತ್ತು ಇಡೀ ದಿನದಲ್ಲಿ ಅದನ್ನು ಮಧ್ಯೆ ಮಧ್ಯೆ ಪುನಃ ಪುನಃ ಅಟೆನ್ಷನ್ ಇಟ್ಟು ನೋಡಿಕೊಂಡ್ರಿ ಅಂದಾಗ ಬಾಬಾ ಹೇಳ್ತಾರೆ, ಆಗ ನೀವು ಶಿವ ಜಯಂತಿಗೆ ಮಹತ್ವ ಕೊಟ್ರಿ ಅಂತ. अभी से आपके चेहरे पर व्यर्थ की समाप्ति और सदा स्मृति स्वरूप की
झलक चेहरे और चलन में आनी चाहिए. ಈಗಿಂದ ತಮ್ಮ ಚೇಹರೆಯಲ್ಲಿ ವ್ಯರ್ಥದ ಸಮಾಪ್ತಿ ಮತ್ತು ಸದಾ ಸ್ಮೃತಿಯ ಸ್ವರೂಪ, ಅದರದ್ದು ಹೊಳಪು, ವ್ಯರ್ಥದ ಸಮಾಪ್ತಿ ಸ್ಮೃತಿ ಸ್ವರೂಪದ ಹೊಳಪು ಚೇಹರೆಯಲ್ಲಿ ಚಲನೆಯಲ್ಲಿ ಬರಬೇಕಾಗಿದೆ. ಈ ಮಾಯಾಕ್ಕೆ ಜೋ ಶಬ್ದ ಏನ, ಈ ಮಾಯೆದು ಯಾವುದು ಎರಡು ಶಬ್ದ ಇದೆ ಅಲ್ವಾ, ಕ್ಯಾ, ಕ್ಯೂ, ಕಬ್, ಕೈಸೆ, ಯಾವಾಗ, ಏನು, ಹೇಗೆ, ಯಾಕೆ, ಏನು, ಯಾಕೆ, ಯಾವಾಗ, ಹೇಗೆ, ये समाप्त हो जाए तब चेहरा और चलन ಸೇವಾ ಕರೆಂಗೆ. ಇದು ಸಮಾಪ್ತಿ ಆಗ್ಬಿಡಬೇಕು, ಆಗ ತಮ್ಮ ಚೇಹರೆ ಮತ್ತು ಚಲನೆ ಸೇವೆ ಮಾಡುತ್ತೆ. ಅಭಿ ಜ್ಯಾದಾ ಪ್ರಭಾವ ಭಾಷಣೋಂ ಕಾ ಹೈ, ಈಗ ಸೇವೆಯಲ್ಲಿ ಹೆಚ್ಚಿನ ಪ್ರಭಾವ ನಿಮ್ಮದು ಭಾಷಣಗಳನ್ನು ಕೊಡುವಂತಹದ್ದು, ಬೇರೆಯವರಿಗೆ ಜ್ಞಾನ ಕೊಡೋದು, ಬಾಯಿಂದ ಭಾಷಣಗಳನ್ನು ಕೊಡುವಂತಹದ್ದು. ಬಾಪ್ ದಾದಾ ಖುಷಿ, ಭಾಷಣ ಬಹುತ್ ಅಚ್ಚಾ ಕರ್ ರಹೆ ಹೈ. ಬಾಪ್ ದಾದಾ ಖುಷಿ ಪಡ್ತಾರೆ, ಭಾಷಣನು ಚೆನ್ನಾಗಿ ಕೊಡ್ತಾ ಇದ್ದೀರಾ. ಲೇಕಿನ್ ದಿನ್ ಪ್ರತಿದಿನ್ ಅಭಿ ಜೈಸೆ ये भाषणों द्वारा, वाणी द्वारा सेवा का उमंग अच्छा रखा है और सफलता भी पाई. ಬಾಬಾ ಹೇಳ್ತಾರೆ, ದಿನ ಪ್ರತಿದಿನ ಹೇಗೆ ಈ ಭಾಷಣದ ಮೂಲಕ, ವಾಣಿಯ ಮೂಲಕ ಸೇವೆ, ಉಮಂಗ, ಉತ್ಸಾಹ, ಬಹಳ ಒಳ್ಳೆಯದನ್ನು ಇಟ್ಕೊಂಡಿದ್ದೀರಿ ಮತ್ತು ಅದರಲ್ಲಿ ಸಫಲತೆಯನ್ನು ಸಹ ಪಡೆದಿದ್ದೀರಿ. ಐಸೆ ಬಿ ಅಭಿ ಸಮಯ ಪ್ರಮಾಣ ಆಪ್ಕಿ ಜಾದಾ ಸೇವಾ, ಅದೇ ರೀತಿ ಸಮಯ ಪ್ರಮಾಣ ತಮ್ಮದು ಹೆಚ್ಚಿನ ಸೇವೆ ಚೇಹರೆ और ಚಲನ್ ಸೆ ಹೋಗಿ, ಚೇಹರೆಯಿಂದ ಚಲನೆಯಿಂದ ಆಗುತ್ತೆ. उसका अभ्यास जैसे भाषणों का अभ्यास करते करते होशियार हो गए हो ना, ಇದ್ರದ್ದು ಅಭ್ಯಾಸ ಮಾಡಬೇಕು. ಹೇಗೆ ಭಾಷಣದ್ದು ಅಭ್ಯಾಸ ಮಾಡ್ತಾ ಮಾಡ್ತಾ ಬುದ್ಧಿವಂತರಾಗ್ಬಿಟ್ರಲ್ವಾ, ಐಸೆ ಅಭಿ ಚೇಹರೆ और चलन से किसी को भी खुशी का वरदान दो. ಆದ್ದರಿಂದ ಈ ರೀತಿ ತಮ್ಮ ಚೇಹರೆ ಮತ್ತು ಚಲನೆಯಿಂದ ಅನ್ಯರಿಗೆ ಖುಷಿಯ ವರದಾನವನ್ನು ಕೊಡಿ. ಯಾರಿಗಾದರೂ ಸರಿ ಖುಷಿಯಿಂದ ವರದಾನವನ್ನು ಕೊಡಿ. ಈ ಅಭ್ಯಾಸ ಕರೋ, ಈ ಅಭ್ಯಾಸ ಮಾಡಿ. ಕ್ಯೋಂಕಿ ಸಮಯ ಕಮ್ ಮಿಲೇಗಾ, इसलिए समय और संकल्प का महत्व रखते हुए आगे बढ़ते जाओ. ಯಾಕೆಂದರೆ ಸಮಯ ಕಮ್ಮಿ ಸಿಗುತ್ತೆ, ಆದ್ದರಿಂದ ಸಮಯ ಮತ್ತು ಸಂಕಲ್ಪದ ಮಹತ್ವ ಇಟ್ಕೊಳ್ತಾ ಮುಂದುವರಿತಾ ಹೋಗಿ. ಹೋನಾ ಸಬ್ ಅಚಾನಕ್ ಹೈ, ಎಲ್ಲವೂ ಇದ್ದಕ್ಕಿದ್ದಂಗೆ ನಡೆಯುತ್ತೆ. ಇಸ್ಲಿಯೇ ಬರ್ತ್ಡೇ ತೋ ಯಾದ್ ರಹತಾ ಹೈ ನಾ, ಆದ್ದರಿಂದ ಬರ್ತ್ಡೇ ಅಂತೂ ನೆನಪಿರುತ್ತೆ ಅಲ್ವಾ. ಬರ್ತ್ಡೇ ಆನಾ ಹೇ, ಕಿತನಾ ಸಮಯ ಯಾದ್ ಆಯಾ, ಶಿವ ಜಯಂತಿ ಬರಬೇಕು ಬರಬೇಕು, ಎಷ್ಟು ಸಮಯ ನೆನಪು ಮಾಡಿದ್ರಿ. बाप दादा आना है मिलना है, ये कितने समय से याद किया. ಭಗವಂತನು ಬರಬೇಕು ಬರಬೇಕು ಬರಬೇಕು, ನಮ್ಮೊಂದಿಗೆ ಮಿಲನ ಮಾಡಬೇಕು, ಇದು ಎಷ್ಟು ಸಮಯ ನೆನಪು ಮಾಡಿದ್ದೀರಿ, ಎಷ್ಟು ಸಮಯ ನೆನಪಿಟ್ಕೊಂಡ್ರಿ. अब ये संकल्प करो, ಈಗ ಈ ಸಂಕಲ್ಪ ಮಾಡಿ. दृढ़ता से व्यर्थ समय और संकल्प को समाप्त करना, ದೃಢತೆಯಿಂದ ವ್ಯರ್ಥ ಸಮಯ ಸಂಕಲ್ಪನ ಸಮಾಪ್ತಿ ಮಾಡಬೇಕು. ಮೇರಾ ಬಾಬಾ ದಿಲ್ ಮೇ ಸಮಾತೆ, कहना अलग चीज़ है लेकिन दिल में समाना, दिल की बात कभी भूलती नहीं है. ಮೇರಾ ಬಾಬಾ ಹೃದಯದಲ್ಲಿ ಸಮಾವೇಶ ಮಾಡ್ಕೊಳ್ಳೋದು. ಬಾಬಾ ಹೇಳ್ತಾರೆ, ಬಾಯಿಂದ ಹೇಳೋದು ಬೇರೆ ಮಾತಿದೆ, ಆದರೆ ಹೃದಯದಲ್ಲಿ ಸಮಾವೇಶ ಮಾಡ್ಕೊಳ್ಳೋದು, ಹೃದಯದ ಮಾತು ಎಂದಿಗೂ ಮರೆಯೋದಿಲ್ಲ. ಮುಖ ಕಿ ಬಾತ್ ಭೂಲ್ ಸಕ್ತಿ ಹೈ ಲೇಕಿನ್ ದಿಲ್ ಕಿ ಬಾತ್ ಅಚ್ಚಿ ಯಾ ವ್ಯರ್ಥ ದೋನೋ ನಹಿ ಭೂಲ್ತಿ. ಬಾಯಿಂದ ಹೇಳಿದ ಮಾತು ಮರೆತು ಹೋಗ್ಬೋದು, ಆದರೆ ಹೃದಯದ ಮಾತು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ
ಅದು ಎರಡೂ ಮರೆಯೋದಿಲ್ಲ. तो आज बाप दादा को सौगात दीना, ಇವತ್ತು ಬಾಪ್ ದಾದನಿಗೆ ಸೌಗಾತ್ ಕೊಟ್ಬಿಟ್ರಿ ಅಲ್ವಾ? ಯಾವುದು? ಸೂಕ್ಷ್ಮ ನಾನು. दो दो हाथ उठाओ, अरे वाह, एक ಫೋಟೋ ನಿಕಾಲೋ, ಎರಡೆರಡು ಕೈ ಎತ್ತಿ ಅಂದರು. ಮಕ್ಕಳೆಲ್ಲರೂ ಎರಡೆರಡು ಕೈ ಎತ್ತಿದ್ರು. ಅದರಿಂದ ಬಾಬಾ ವಾಹ್, ಫೋಟೋ ತೆಗೀರಿ. बाप दादा सिर्फ आपकी नहीं देखते, बाप दादा आपके दिल को देख रहे हैं. ಬಾಪ್ ದಾದಾ ತಮ್ಮದು ಈ ಸ್ಥೂಲ ಕೈಗಳನ್ನು ನೋಡ್ತಾ ಇಲ್ಲ, ತಮ್ಮದು ಹೃದಯವನ್ನು ನೋಡ್ತಾ ಇದ್ದಾರೆ. ಹೃದಯದಿಂದ ಇರ್ತಾ ಇದ್ದೀರಾ ಅನ್ನೋದನ್ನ ಹೃದಯವನ್ನು ನೋಡ್ತಾ ಇದ್ದಾರೆ. तो आज के दिन सौगात आपको भी दी और बाप को भी दी. ಇಂದಿನ ದಿನ ಸೌಗಾತು ತಮ್ಮದು ತಂದೆಗೆ ಕೊಟ್ರಿ, ತಂದೆನೂ ನಮಗೆ ಸೌಗಾತ್ ಕೊಟ್ರು. ನಮಗೂ सौगात ಕೊಟ್ಕೊಂಡ್ವಿ, ತಂದೆಗೂ ಕೊಟ್ವಿ. अगर आपका व्यर्थ समय और संकल्प बच गया तो आपका दिन कैसे बीतेगा. ನಮಗೆ ನಾವು ಸೌಗಾತ್ ಕೊಟ್ಕೊಂಡ್ವಿ, ತಮ್ಮದು ಒಂದು ವೇಳೆ ವ್ಯರ್ಥ ಸಮಯ ವ್ಯರ್ಥ ಸಂಕಲ್ಪ ಉಳಿತಾಯ ಆಯಿತು ಅಂದರೆ ತಮ್ಮದು ದಿನ ಆ ದಿನ ಹೇಗೆ ಕಳೆಯುತ್ತೆ. ಅದಕ್ಕೆ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಸೌಗಾತ್ ಕೊಡೋದು ಅಂದರೆ ಮೊದಲು ತಮಗೆ ಕೊಟ್ಕೊಂಡ್ರಿ, ನಂತರ ತಂದೆಗೆ ಕೊಟ್ರಿ. ಸದಾ ಖುಷ್ ನಸೀಬ್ ಅವ್ರ ಖುಷ್ನುಮಾ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ಸದಾ ಅದೃಷ್ಟವಂತರು ಖುಷಿಯಲ್ಲಿರುವಂಥವರು ಆಗ್ಬಿಡ್ತೀರ. तो अभी अमृत वेले बाप दादा से मिलन मनाने के बाद ये संकल्प रोज स्मृति में लाना ಅಂದಾಗ, ಈಗ ಅಮೃತ ವೇಳೆ ಬಾಪ್ ದಾದಾನೊಂದಿಗೆ ಮಿಲನ ಆಚರಣೆ ಮಾಡಿದ ನಂತರ ಈ ಸಂಕಲ್ಪ ಪ್ರತಿದಿನ ಸ್ಮೃತಿಯಲ್ಲಿ ತರಿಸ್ಕೋಬೇಕು. ಅವ್ರ ಸಾರೇ ದಿನ ಬೀಚ್ ಬೀಚ್ ಮೇ ಚೆಕ್ ಕರ್ನ, ಇಡೀ ದಿನ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊಳ್ಬೇಕು. ಯಾವುದೊಂದು ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ನಾನು ಬಾಬನಿಗೆ ಗಿಫ್ಟ್ ಕೊಟ್ಟುಬಿಟ್ಟಿದ್ದೀನಿ, ಮತ್ತೆ ಅದು ನನ್ನ ಬಳಿಗೆ ಬರಬಾರ್ದು. ಅದಕ್ಕೆ ಬಾಬಾ ಏನು ಹೇಳಿದ್ರು, ಬಂದರೆ ಕೂತ್ಕೊಂಡ್ಬಿಡುತ್ತೆ. बाप दादा टाइम फिक्स नहीं करते, लेकिन आप कितना अपना ಟೈಮ್ ಫಿಕ್ಸ್ ಕರೋ. ಬಾಪ್ ದಾದಾ ಟೈಮ್ ಫಿಕ್ಸ್ ಮಾಡೋದಿಲ್ಲ, ನೀವೇ ನಿಮ್ಮ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. बीच बीच में चेक करना. तो जो बाप दादा के आगे बर्थडे पर क्या वायदा किया वो वायदा निभा रहे हैं. ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊಳ್ಳಿ. ಬಾಪ್ ದಾದನಿಗೆ ಬರ್ತ್ಡೇ ದಿನದಂದು ನಾನು ಏನು ಮಾತು ಕೊಟ್ಟೆ, ಆ ಮಾತು ನಾನು ನಿಭಾಯಿಸ್ತಾ ಇದ್ದೀನಾ. ಈ अपने आप से ಚೆಕ್ करना, ತಮಗೆ ತಾವು ಚೆಕ್ ಮಾಡ್ಕೊಳ್ಬೇಕು. चाहते तो सभी है, बाप दादा आज शक्ल देख रहे हैं कि चाहते हैं, हाँ करेंगे करेंगे करेंगे. ಬಾಪ್ ದಾದಾ ಇಂದು ಎಲ್ಲರದ್ದು ರೂಪ ನೋಡ್ತಾ ಇದ್ದಾರೆ, ಮುಖ ನೋಡ್ತಾ ಇದ್ದಾರೆ. ಆ ಮುಖದಲ್ಲಿ ಏನು ಕಾಣಿಸ್ತಾ ಇದೆ, ಮಕ್ಕಳು ಬಯಸ್ತಾರೆ, ಹೌದು ನಾವು ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ. लेकिन ये वेस्ट आ जाता है ना, तो बाप से किया हुआ वायदा भी बुला देता है. ಆದರೆ ಈ ವೇಸ್ಟ್ ಯಾವಾಗ ಬಂದ್ಬಿಡುತ್ತಲ್ವಾ, ಆವಾಗ ಯಾವುದು ತಂದೆಯೊಂದಿಗೆ ಮಾಡಿದ ಪ್ರತಿಜ್ಞೆ ಅದನ್ನು ಮರೆಸಿಬಿಡುತ್ತೆ. ವೇಸ್ಟ್ ಕೋ ಖತಮ್ ಕರ್ನಾ ಹಿ, ವೇಸ್ಟನ್ನು ಖತಮು ಮಾಡಲೇಬೇಕಾಗಿದೆ. ಬಾಪ್ ದಾದಾನೇ ಡ್ರಿಲ್ ಕರಾಯಿ, ಬಾಪ್ ದಾದಾ ಡ್ರಿಲ್ ಮಾಡಿಸಿದ್ರು. अच्छा, बाप दादा भी बच्चों को एक समान अपने समान बनाने के बिना रहने नहीं चाहता. ಬಾಪ್ ದಾದಾ ಪ್ರತಿಯೊಂದು ಮಗುವನ್ನು ತಮ್ಮ ಸಮಾನ ಮಾಡ್ಕೊಳ್ತೀರ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಪ್ರತಿಯೊಂದು ಮಗುವನ್ನು ತನ್ನ ಸಮಾನ ಮಾಡಿಕೊಳ್ಳೇಬೇಕು ಅಂತ ಇಷ್ಟಪಡ್ತಾರೆ. ಯಾಕೆ? ಪ್ಯಾರ್ ಏನಾ, देखो प्यार की निशानी आज का दिन है ಅಂದಾಗ ಪ್ರೀತಿಯ ಗುರುತು ಇಂದಿನ ದಿನವಾಗಿದೆ.
बाप और बच्चों का सारे कल्प में ऐसा दिन नहीं होता. ತಂದೆದು ಮಕ್ಕಳದು ಇಡೀ ಕಲ್ಪದಲ್ಲಿ ಈ ರೀತಿ ದಿನ ಏನು ನಡೆಯೋದೇ ಇಲ್ಲ. जो बाप और बच्चों का जन्म ही एक ही दिन हो. ತಂದೆದು ಮಕ್ಕಳದು ಜನ್ಮ ಎರಡು ಒಂದೇ ದಿನ ಆಗಿರುವಂತಹದ್ದು. बाप का एक एक बच्चे से दिल का प्यार है कि मेरा बच्चा परमात्मा का बच्चा, जो संकल्प करो वो संकल्प सफल हो. ಬಾಬ್ದಾದ ಒಂದೊಂದು ಮಗುವಿನೊಂದಿಗೆ ಬಾಬ್ದಾದನಿಗೆ ಹೃದಯದ ಪ್ರೀತಿ ಇದೆ. ನನ್ನ ಮಗು ಪರಮಾತ್ಮನ ಮಗು ಯಾವುದು ಸಂಕಲ್ಪ ಮಾಡುತ್ತೋ ಅದು ಸಫಲ ಆಗಬೇಕು. ಏಕ್ ಏಕ್ ಸಂಕಲ್ಪಮೇ ಶಕ್ತಿ ಹೋ. ಒಂದೊಂದು ಸಂಕಲ್ಪದಲ್ಲೂ ನಿಮ್ಮದು ಶಕ್ತಿ ಇರಬೇಕು. ಕಹನಾ ಅವ್ರ ಕರ್ನಾ ಏಕ್ ಹೋ. ನೀವು ಹೇಳೋದು ಮಾಡೋದು ಒಂದೇ ಇರಬೇಕು. ಕಹಾ ಅರ್ಥಾತ್ ಹೂವ ಅಂದರೆ ಹೇಳ್ದೆ ಅದು ಆಗೋಯ್ತು. ಶುದ್ಧ ಸಂಕಲ್ಪ ಹೋ तो व्यर्थ स्वतः ही खत्म हो जाएगा. ಶುದ್ಧ ಸಂಕಲ್ಪ ಮಾಡಿ ಆಗ ವ್ಯರ್ಥ ತಾನಾಗಿ ಖತಮ್ ಆಗೋಗುತ್ತೆ. ಕ್ಯೋಂಕಿ ಅಡ್ವಾನ್ಸ್ ಪಾರ್ಟಿ ಡೇಟ್ ಚಾಹತಿ ಹೈ. ಯಾಕೆ ಅಡ್ವಾನ್ಸ್ ಪಾರ್ಟಿಯವರು ಡೇಟನ್ನು ಕೇಳ್ತಾ ಇದ್ದಾರೆ. ಯಾವುದು ಡೇಟ್ ಕೇಳ್ತಾ ಇದ್ದಾರೆ? ಮನೆಯದು ಗೇಟ್ ತೆಗೀಲಿಕ್ಕಾಗಿ ನೀವೆಲ್ಲ ರೆಡಿ ಆಗಿದ್ದೀರಾ, ಎಲ್ಲರೂ ಒಟ್ಟಿಗೆ ಹೋಗಬೇಕು. तो आपकी जो बड़ी बड़ी दादियाँ बड़े बड़े भाई उनसे प्यार तो है ना. ನಿಮಗೆ ದಾದಿಯರೊಂದಿಗೆ ದೊಡ್ಡ ದೊಡ್ಡ ಅಣ್ಣಂದಿರೊಂದಿಗೆ ಪ್ರೀತಿ ಇದೆ ಅಲ್ವಾ. ಕಿತನಾ ಯಾದ್ ಕರ್ತೆ ಹೈ. ಪ್ರೀತಿ ಇರೋದ್ರಿಂದಲೇ ಅವಾಗ ನೆನಪು ಮಾಡ್ಕೊಳ್ತೀರಲ್ವಾ. दादी को, दीदी को, चंद्रमणि को, सभी के नाम लेते जाओ. ಎಲ್ಲ ದಾದಿಗಳದ್ದು ಹೆಸರು ಹೇಳ್ತಾ ಹೋಗಿ. सभी को याद करते हैं. ಎಲ್ಲರನ್ನೂ ನೆನಪು ಮಾಡ್ತೀರಾ. तो वो जो चाहती है वो करते करके बताओ ना. ನಿಮ್ಗೆ ಎಲ್ಲರೊಂದಿಗೂ ಪ್ರೀತಿ ಇದೆ, ಎಲ್ಲರ ಹೆಸರು ಹೇಳ್ತೀರಾ ಅಂದಾಗ ಅವ್ರೇನು ಬಯಸ್ತಾರೆ ಅದನ್ನು ನೀವು ಮಾಡಬೇಕಲ್ವಾ. तो आज का संकल्प क्या रहा. ಅಂದ್ರಿಂದ ಇಂದಿನ ಸಂಕಲ್ಪ ಏನಾಗಿದೆ. कहना और करना एक हो. ಮಾಡೋದು ಹೇಳೋದು ಒಂದಾಗಬೇಕು. ठीक है, सरीना. तो आज चारों ओर के बच्चों को बाप दादा बर्थडे की सौगात यही दे रहे हैं. बाप दादा ತಮ್ಮ ಬರ್ತ್ಡೇ ಸೌಗಾತು ಗಿಫ್ಟು ಇಂದಿನ ದಿನ ಇದನ್ನೇ ಕೊಡ್ತಾ ಇದ್ದಾರೆ. कहना और करना ಏಕ ಕರೋ. ಹೇಳೋದು ಮಾಡೋದು ಒಂದಾಗಬೇಕು, ಒಂದು ಮಾಡಿ. दृढ़ता की सौगात आज के दिन की बाप दादा हर बच्चे को दे रहे हैं. ಇದಕ್ಕಾಗಿ ದೃಢತೆಯ ಗಿಫ್ಟು ಇಂದಿನ ದಿನ ಬಾಪ್ ದಾದಾ ಪ್ರತಿಯೊಂದು ಮಗುವಿಗೂ ಕೊಡ್ತಾ ಇದ್ದಾರೆ. ಯಾವುದಕ್ಕಾಗಿ ದೃಢತೆಯ ಗಿಫ್ಟು? ಹೇಳೋದು ಮಾಡೋದು ಒಂದಾಗಬೇಕು. ಶುಭ ಕಾರ್ಯ ದೃಢತಾ ಸೇ ಸಫಲ ಕರೋ. ಶುಭ ಕಾರ್ಯ ದೃಢತೆಯಿಂದ ಸಫಲ ಮಾಡಿ. अच्छा, ओम शांति.